ಅಪಾಯಿಂಟ್ಮೆಂಟ್ ಇವತ್ತು ಕನ್ನಡ ಕಂಪಲ್ಸರಿ. ನಾವೆಲ್ಲ ಇಂಡಿಯನ್ಸು, ಹಂಗಂತ ಬೇರೆಯವರು ಅಲ್ಲೂ ಹೋಗ್ಲಿ ನಾವು ಇಲ್ಲಿ ಬರಲಿ ಅದು ಬೇಡ, ಎಲ್ಲ ಒಂದಾಗಿರೋಣ. ಸರ್ಕಾರದವರು ಅದ್ರ ಬಗ್ಗೆ ಕಿವಿಗೆ ಹಾಕೊಳ್ತಾ ಇಲ್ವಲ್ಲ. ಯಾರು ಏನಾರ ಮಾಡ್ಕೊಳ್ಳಿ, ನಾವು ಗ್ಯಾರಂಟಿ ಇದ್ರೆ ಸರಿ ಅಂತಾರೆ. ಓನ್ಲಿ ಕನ್ನಡ ಇರಬೇಕು. ನಮ್ಮ ಕರ್ನಾಟಕದಲ್ಲೇ ಇದ್ಕೊಂಡು ನಮ್ಮ ಅನ್ನನೇ ತಿನ್ಕೊಂಡು ನಮ್ಮ ಗಾಳಿ ಹಾಗೆ ನಮ್ಮ ನೀರನ್ನ ಕುಡ್ಕೊಂಡು ಕೆಲವು ಈ ಪರಭಾಷಿಗರು ಅಂದರೆ ಈ ತಮಿಳು, ತೆಲುಗು, ಕೇರಳ ಹಾಗೆ ಹಿಂದಿಯವರು ನಮ್ಮ ವಿರುದ್ಧನೇ ಮಾತಾಡ್ತಾರೆ, ನಮಗೇನೆ ದಬ್ಬಾಳಿಕೆ ಮಾಡ್ತಾರೆ, ನಮ್ಮ ವಿರುದ್ಧ ಆವಾಜ್ ಆಗ್ತಾರೆ ಅಂತಂದರೆ ಇವತ್ತು ನಮ್ಮ ಕರ್ನಾಟಕದಲ್ಲಿರುವಂತಹ ಕನ್ನಡಿಗರಿಗೆ ಎಂಥ ಪರಿಸ್ಥಿತಿ ಬಂದಿದೆ ಅಂತಲೇ ಹೇಳ್ಬೋದು. ನಮ್ಮ ಮೇಲೆ ಆವಾಜ್ ಆಗ್ತಾರೆ, ನಮಗೇನೆ ಹೋಗಿ ನೀವು ಅಂತ ಹೇಳಿ ಖಾಸಗಿ ಕಂಪನಿಗಳವ್ರು ಹೇಳ್ತಾರೆ ಹಿಂದಿ ಬಂದಿಲ್ಲ ಅಂತಂದರೆ ಇವತ್ತು ಎಂಥ ಪರಿಸ್ಥಿತಿಯಲ್ಲಿ ಇರ್ಬೋದು ಅಂತ ನಾವು ಊಹೆನೂ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಬನ್ನಿ ನಮ್ಮ ಜನ ಏನು ಹೇಳ್ತಾರೆ, ಅಂದರೆ ನಮ್ಮ ಕನ್ನಡಿಗರು ಇದ್ರ ಬಗ್ಗೆ ಯಾವ ರೀತಿ ಧ್ವನಿ ಎತ್ತುತ್ತಾರೆ ಅಂತ ಕೇಳ್ಕೊಂಡು ಬರೋಣ. ಅವರು ನಮ್ಮ ನೆಲದಲ್ಲಿ ಬಂದು ನಮ್ಮ ನೀರನ್ನ ಕುಡಿತಾ ಇದ್ದಾರೆ. ನಾವು ಕನ್ನಡಿಗರು ಇಲ್ಲಿ ಏನು ಬೆಳೀತಾ ಇದ್ದೀವಿ ಅದನ್ನು ಅನ್ನವಾಗಿ ತಿಂತಾ ಇದ್ದಾರೆ. ಯಾವುದೇ ಒಂದು ಹೋಟೆಲ್ಸ್ಗೆ ಹೋದ್ರು, ಎಲ್ಲೇ ಹೋದ್ರು ಅವ್ರ ಮಣ್ಣಿಂದ ತರ್ತಾ ಇಲ್ಲ, ಏನೂ ಇಲ್ಲಿ ಬೆಳೀತಾ ಇರೋದನ್ನ ಇಲ್ಲಿ ತಿಂತಾ ಇದ್ದಾರೆ. ಸೊ ನಮ್ಮ ಭಾಷೆಗೆ, ನಮ್ಮ ಸಂಸ್ಕೃತಿಗೆ ಎಷ್ಟು ಮರ್ಯಾದೆ ಕೊಡಬೇಕು ಅಷ್ಟು ಕಲ್ತ್ಕೊಂಡು ಕೊಟ್ಟು ಹೋದರೆ ಒಳ್ಳೆಯದು. ಇಲ್ಲ ಅವರಿಗೆ ಏನಂತಾರೆ ಇಲ್ಲ ನಾನು ಕನ್ನಡಿಗರಿಗೆ ಬೆಲೆ ಕೊಡೋದಿಲ್ಲ, ಮರ್ಯಾದೆ ಕೊಡೋದಿಲ್ಲ, ಆ ಥರ ಈ ಥರ ಏನಾದರೂ ಇದ್ದರೆ ದಯವಿಟ್ಟು ನೀವು ಎಲ್ಲಿಂದ ಬಂದಿದ್ದೀರ ಅಲ್ಲಿ ಸುಮ್ಮನೆ ಹೋಗ್ಬಿಡಿ. ಬೇಕಾಗಿಲ್ಲ ನೀವು ನಮಗೆ ಮರ್ಯಾದೆ ಕೊಡದೇ ಇರೋ ಒಂದು ಜಾಗ ಆಗಿರ್ಬೋದು ಅಥವಾ ಒಂದು ನೆಲಕ್ಕೆ ಕೊಡೋಕ್ಕೆ ನಿಮಗೆ ಆಸೆ ಇಲ್ಲ ಅಂತ ಅಂದರೆ ಬೇಡ. ನಿಮ್ಮ ಅವಶ್ಯಕತೆ ನಮಗಿಲ್ಲ, ನಮ್ಮ ಅವಶ್ಯಕತೆ ನಿಮಗಿದೆ, ಅದಕ್ಕೆ ನೀವು ಇಲ್ಲಿ ಬಂದಿದ್ದೀರಿ. ಎಲ್ಲಿದ್ದಾರಂತ ಅವ್ರು ಫಸ್ಟು ಅದನ್ನು ಕೇಳಿ. ಯಾವ ನೆಲದಲ್ಲಿ ನಿಂತ್ಕೊಂಡು ಏನು ಮಾತಾಡ್ತಾ ಇದ್ದಾರೆ ಅವರು? ಅವ್ರು ಯಾರು? ಫಸ್ಟ್ ಆಫ್ ಆಲ್ ಬಂದು ಇಲ್ಲಿ ಏನು ಮಾತಾಡ್ತಿದ್ದಾರೆ? ನೀವು ಒಂದು ಹಿಂದಿ ಭಾಷೆಯವರಾಗಿ ನೀವು ಜಾಸ್ತಿ ಕಲೀರಿ ಅಂತ ಹೇಳ್ತಾ ಇಲ್ಲ. ಆದಷ್ಟು ಟ್ರೈ ಮಾಡಿ. ಇವಾಗ ಆಟೋದವ್ರ ಜೊತೆ ಮಾತಾಡ್ತೀರಾ, ಕನ್ನಡದಲ್ಲಿ ಮಾತಾಡೋಕ್ಕೆ ಟ್ರೈ ಮಾಡಿ. ಇಲ್ಲ ಡೋರಿಂದ ಓಡಿಸೋಕ್ಕೆ ನೀನು ಯಾರು? ಕಂಪನಿ ಕಟ್ಟಿದ್ಯಾ? ನೀನು ಬೆಳೆಸ್ತಾ ಇದೆಯಾ ಅದನ್ನು? ನೀನು ಕಂಪನಿಲಿ ಹೆಂಗೆ ಎಂಪ್ಲಾಯಿ ಆಗಿ ಕೆಲಸ ಮಾಡ್ತಿದ್ಯೋ ಅವರೂ ಅದೇ ಥರ ಎಂಪ್ಲಾಯಿ ಕೆಲಸ ಮಾಡ್ತಾಯಿದ್ದಾರೆ. ನಿಮಗೆ ಇಂಗ್ಲೀಷ್ ಒಂದು ಒಂದು ಮೋಡ್ ಆಫ್ ಕಮ್ಯುನಿಕೇಷನ್ ಥರ ಆಗುತ್ತೆ, ರಾದರ್ ದ್ಯಾನ್ ಯು ಸ್ಪೀಕಿಂಗ್ ಇನ್ ಇಂಗ್ಲೀಷ್ ಹಿಂದಿ ಅಥವಾ ಕನ್ನಡ. ಸೊ ನೀವು ಇಂಗ್ಲೀಷ್ನ ಬಳಸಿ, ತೊಂದರೆ ಇಲ್ಲ. ಅದರಲ್ಲಿ ನೀವು ಇಲ್ಲ ನಾನು ಹಿಂದಿಲಿ ಮಾತಾಡಲೇಬೇಕು ಇಲ್ಲ ಅಂತ ಅಂದರೆ ನಾನು ನಿಮ್ಮನ್ನ ಅಲ್ಲಿಂದ ಓಡಿಸ್ತೀನಿ ಇಲ್ಲಿಂದ ಓಡಿಸ್ತೀನಿ, ಬೇಡ ನೀವೇ ಹೊರಟೋಗಿ ಅಂತ ಹೇಳ್ತೀನಿ. ಮೇಡಮ್ ಅದು ಏನಾಗುತ್ತೆ, ಈಗ ನಾವು ಬೇರೆ ಊರಿಗೆ ಹೋದರೆ, ಈಗ ನಾವು ಇವಾಗ ಸಪೋಸ್ ಆಂಧ್ರಾಗೆ ಹೋದ್ವಿ ಅಂದ್ಕೊಳ್ಳಿ, ತಿರುಪತಿಗೆ, ಅಲ್ಲಿ ನಮ್ಮ ಭಾಷೆ ಮಾತಾಡ್ತಾರ? ನಮ್ಮ ಭಾಷೆ ಮಾತಾಡಲ್ಲ. ಅಲ್ಲಿರೋರು ಇಲ್ಲಿ ಬಂದು, ಈಗ ನಾವು ಎಕ್ಸ್ಪೆಷಲಿ ಬನಶಂಕರಿ ಕತ್ರಗುಪ್ಪೆಯಲ್ಲಿ ಇರೋದು, ಆಂಧ್ರಾಗೆ ಇರೋ ಅಲ್ಲೋದ್ರೆ ನಮಗೆ ಫೆಸಿಲಿಟಿ ಇಲ್ಲ. ಅವ್ರಿಗಿರೋ ಇಲ್ಲಿ ಫೆಸಿಲಿಟಿ ನೋಡಿದ್ರೆ ಯಾವುದು ನಾವು ಮಟ್ಟಿಗಿದ್ದೀವಿ ಅನ್ನೋದನ್ನು ನಾವು ಹೇಳ್ಬಾರ್ದು. ಅದನ್ನು ಅಷ್ಟು ಅಸಹ್ಯ ಅನಿಸುತ್ತೆ ನಮ್ಮ ಇದು. ಅಲ್ಲಿ ಒಂದು ಏನಾರು ಆಗಲಿ, ಫೆಸಿಲಿಟಿಗಾಗಲಿ, ಯಾವುದೇ ಒಂದಕ್ಕಾಗಲಿ ನಮ್ಮನ್ನು ಅವರು ಮಾತಾಡೋ ರೀತಿ ಆಗಲಿ, ನಮ್ಮನ್ನು ನಡ್ಕೊಳ್ಳೋ ರೀತಿ ಆಗಲಿ, ಇಲ್ಲಾಂದರೆ ಹೆಂಗೆ ಮಾಡ್ತಾರೆ ಅಂದರೆ ನಮ್ಮದೆಲ್ಲ ಬಟ್ಟೆನೂ ಬಿಚ್ಕೊಟ್ಬಿಡ್ತಾರೆ. ನೀವು ಹಿಂಗೆ ಮಾತಾಡ್ತಿದ್ದೀನಿ ಮೀಡಿಯಾದಲ್ಲಿ ಅನ್ಕೋಬೇಡಿ, ಆ ಥರ ಜನ ಇಲ್ಲಿದ್ದಾರೆ. ಅದನ್ನು ಏನಂದರೆ ಅವ್ರನ್ನ ಮಾಡಬಾರ್ದು, ಒಂದು ಮಾನವೀಯತೆ ತೋರಿಸ್ದ ನಮ್ಮನ್ನು ಅದನ್ನು ಯುಟಿಲೈಸ್ ಮಾಡ್ಕೊತಾರೆ ಅಷ್ಟೇ. ಮೇಡಮ್ ಅದು ರಾಷ್ಟ್ರ ಭಾಷೆ. ನಾವೇನಾಗುತ್ತೆ, ಹಿಂದಿ ನಮಗೆ ಒಂದು ತಿಳುವಳಿಕೆ, ನಾವೊಂದು ತಿಳುವಳಿಕೆ ಒಂದು ಕಲ್ತ್ಕೊಂಡು ನಾವು ಏನಾಗುತ್ತೆ ಒಂದು ಮುಂದಿನ ಇದಕ್ಕೆ ಅಂತ ಅಂದ್ಬಿಟ್ಟು ಮಾಡ್ಕೋಬೇಕು. ಹಂಗನ್ಬಿಟ್ಟು ನಾವು ಅದನ್ನೇ ನಾವು ಅವ್ನ ರಾಜ್ಯ ಬಿಟ್ಟು ನಮ್ಮ ರಾಜ್ಯದಲ್ಲಿ ಅವ್ನ ದಬ್ಬಾಳಿಕೆ ಮಾಡೋದು ತಪ್ಪಾಗುತ್ತೆ. ಅದು ಅಕ್ರಮ ಮಾಡ್ಕೊಳ್ಳೋಕ್ಕೆ ಸದರ ಬಿಟ್ಟಿರೋದೇ ನಾವುಗಳಲ್ವಾ? ನಾವು ಗಟ್ಟಿಯಾಗಿದ್ದರೆ ಅವ್ರು ಯಾಕೆ ಬರ್ತಾರೆ ಮೇಡಮ್? ಫಸ್ಟು ನಮ್ಮತನ ನಾವು ಉಳಿಸ್ಕೋಬೇಕು. ನಾವು ಒಬ್ರಿಗೆ ಹೆಲ್ಪ್ ಮಾಡ್ತೀವಂತ ಹೋಗೋದಲ್ಲ, ನಾವು ಗಟ್ಟಿ ಇದ್ದೀವಂತ ನೋಡಬೇಕು. ನಾವು ಗಟ್ಟಿ ಆದರೆ ಅವರು ಸ್ಟ್ರಾಂಗ್ ಆಗೋಲ್ಲ, ಅವರು ಲೂಸ್ ಆಗ್ತಾರೆ ಅಲ್ವಾ? ನಾವು ಅವ್ರನ್ನ ಬಿಟ್ಕೊಂಡಿರೋದಕ್ಕೆ ತಾನೇ ಅವರೆಲ್ಲ ಬಂದು ನಮಗೆ ನಮ್ಮ ಕನ್ನಡತನನ ತುಳಿಯೋಕ್ಕೆ ಬರ್ತಾಯಿದ್ದಾರೆ, ಅವ್ರು ಆಕ್ರಮಿಸ್ಕೊಳ್ತಾ ಇದ್ದಾರೆ. ನಾವು ಅಕ್ರಮ ಮಾಡೋಕ್ಕೆ ಬಿಡಬಾರ್ದು, ಬಂದ್ರ ಹೋದ್ರ ಅಂತ ಇರಬೇಕು ಅಲ್ವಾ? ಎಲ್ಲೇ ಹೋದ್ರೀಗ ಸುಮಾರು ಕಡೆ ಬೇರೆಯವರೇ ಇದ್ದಾರೆ, ಹೊತ್ತು ನಮ್ಮ ಕನ್ನಡಿಗರೇ ಕಮ್ಮಿ ಆಗಿಬಿಟ್ಟಿದೆ. ಮತ್ತು ನಮ್ಮ ಭಾಷೆ ಬಿಟ್ಕೊಡೋದು, ಅವ್ರ ಭಾಷೆಲಿ ಮಾತಾಡೋದು, ಇದೆಲ್ಲ ಮಾಡಿದ್ರೆ ಅವ್ರಿಗೆ ಸದರ ಆಗುತ್ತೆ ಅಲ್ವಾ? ಆ ಥರ ಎಲ್ಲ ಮಾಡಬಾರ್ದು. ಸುಳ್ಳು ಮೇಡಮ್. ಆ ಥರ ಹೊರಟೋಗು ಅಂದಿದ್ರೆ ಅವ್ರು ಯಾಕೆ ಇಲ್ಲಿರೋರು ಅಲ್ವಾ? ನಿನಗೆ ಕನ್ನಡ ಬರೋಲ್ಲ ಅಂದರೆ ಹೋಗು ಅನ್ನೋದಲ್ಲ. ಕನ್ನಡದವ್ರು ಇನ್ನೂ ಹೇಳ್ಕೊಡೋಕ್ಕೆ ಟ್ರೈ ಮಾಡ್ತಾರೆ ಹೊರತು ಯಾರು ಹೋಗು ಅಂತ ಹೇಳೋದಿಲ್ಲ. ಅವ್ರು ಬಂದು ಇನ್ನೂ ನಮ್ಗೆ ಹೇಳ್ತಾರೆ, ಅವ್ರ ಭಾಷೆ ಕಲಿಯೋದೇ ಇಲ್ಲ ಅಂತಾರೆ. ಅವ್ರ ಭಾಷೆ ಬಿಟ್ಕೊಡ್ದಿರೇ ಇರ್ತಾರೆ ಅಲ್ವಾ?
ಅಲ್ವಾ ಮೇಡಮ್? ಯಾವತ್ತಿದ್ರೂ ಕನ್ನಡನೇ ಮೇಡಮ್. ನಮ್ಮ ಕನ್ನಡಿಗರಿಗೆ ಸ್ಟ್ರಾಂಗ್ ಇದ್ದರೆ ಯಾರು ಏನೂ ಮಾಡೋಕ್ಕಾಗೋದಿಲ್ಲ ಅಷ್ಟೇ. ತಗೋಬೇಕು ಮೇಡಮ್, ಸರ್ಕಾರ ಕ್ರಮ ತಗೋಬೇಕು. ಇದನ್ನು ಫಸ್ಟು ಅವರು ತಲೆಗೆ ಬೇಗ ಮೂಡಿಸ್ಕೊಬೇಕು, ಇಲ್ಲಾಂದರೆ ನಮಗೆ ಜಾಗ ಇಲ್ದಂಗೆ ಆಗುತ್ತೆ ಮೇಡಮ್ ಇಲ್ಲಿ. ಅದಂತೂ ಸತ್ಯ. ಅವ್ರದ್ದೇ ಜಾಸ್ತಿ ಅವಳಿಯಾಗಿದೆ, ಅವ್ರಿಗೇನು ನಾವು ಉತ್ತರ ಹೇಳೋಕ್ಕಾಗಲ್ಲ. ಅವ್ರು ಬಂದರೆ ನಾವೇ ಒಂಥರ ಎದ್ರಕೊಂಡು ದೂರ ಇರಬೇಕು, ಆ ಥರ ಅವರು ಗರ್ಜನೆ ಮಾಡ್ತಾವ್ರೆ. ಅವ್ರಿಗೆ ಹಿಂದಿ ಕನ್ನಡ ಬಂದರೂ ಕೂಡ ಅವ್ರು ಹಿಂದಿನಾಗೆ ಮಾತಾಡೋದು ಮೇಡಮ್. ಬೇಕಾದ್ರೆ ನಮ್ಮ ಕನ್ನಡದವ್ರು ಬೇಕಾದ್ರೆ ಹಿಂದಿ ಕಲೀಲಿ, ಅವ್ರು ಮಾತ್ರ ಕನ್ನಡ ಕಲಿಯಲ್ಲ. ಅವರು ಸ್ವಾಭಿಮಾನಿ ಅವ್ರು ನಮ್ಮ ಹಿಂದಿನೇ ನಮ್ಮ ಜಾಸ್ತಿ ಬೆಳವಣಿಗೆ ಆಗಬೇಕು, ಕನ್ನಡ ನಾವ್ಯಾಕೆ ಕಲಿಬೇಕು ಅನ್ನೋಂಥ ಸ್ವಾಭಿಮಾನಿಗಳವರು. ನಮ್ಮ ಕರ್ನಾಟಕದವ್ರಿಗೆ ಆ ಥರ ಬುದ್ಧಿನೇ ಇಲ್ಲ. ನಾವು ಅವ್ರದ್ದು ಕಲಿಯೋಣ ಅಂತಾರೆ ಬಿಟ್ಟರೆ ನಮ್ಮದು ಅವ್ರಿಗೆ ಕಲ್ಸೋಣ ಅಂತ ಇವ್ರು ಹೇಳಲ್ಲ. ಇದ್ರ ಬಗ್ಗೆ ಏನು ಹೇಳಬೇಕು ಅಂದರೆ, ನಾವು ಕರ್ನಾಟಕದವರು ನಾವು ಜಾಸ್ತಿ ಬೇರೆಯವ್ರು ಬಂದರೆ ಕನ್ನಡದಲ್ಲೇ ಮಾತಾಡಿದ್ರೆ ಚೆನ್ನಾಗಿರುತ್ತೆ. ಇಲ್ಲಿ ಬೇರೆ ದೇಶದವರು ಇವಾಗ ತಮಿಳ್ನಾಡಿಗೆ ಹೋದರೆ ತಮಿಳಲ್ಲೇ ಅವ್ರು ತಮಿಳಲ್ಲೇ ಕಮ್ಯುನಿಕೇಟ್ ಮಾಡ್ತಾರೆ. ಕರ್ನಾಟಕದಲ್ಲಿ ನಾವು ವಾಪಸ್ ಅವ್ರು ಏನು ಲ್ಯಾಂಗ್ವೇಜಲ್ಲಿ ಮಾತಾಡ್ತಿರೋ ಹಾಗೆ ನಾವು ಮಾತಾಡ್ತೀವಿ. ಸೊ ನಾವು ಸುಧಾರಿಸ್ಕೋಬೇಕು, ನಾವು ಅವ್ರು ಕನ್ನಡ ಕಲಿಸಿದ್ರೆ ಬೆಟ್ರ್ ಆಗಿರುತ್ತೆ. ಹಿಂದಿ ಆ್ಯಕ್ಚುಲಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ. ಎಷ್ಟೊಂದು ಜನ ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅದು ಇದು ಅಂತ ಹೇಳ್ತಾರೆ. ಹಿಂದಿ ನ್ಯಾಷನಲ್ ಲ್ಯಾಂಗ್ವೇಜ್ ಅಲ್ಲ. ನಾರ್ಮಲ್ ಇವಾಗ IT ಕಂಪ್ನಿನೆಲ್ಲ ಕಮ್ಯುನಿಕೇಷನ್ಗೆ ಇಂಗ್ಲೀಷ್ ಚೆನ್ನಾಗಿರಬೇಕು. ಸೊ ಇವಾಗ ಕರ್ನಾಟಕದವ್ರು ಅಂದರೆ ಕನ್ನಡ ಆಬ್ವಿಯಸ್ಲಿ ಗೊತ್ತಿರುತ್ತೆ, ಕನ್ನಡದಲ್ಲಿ ಮಧ್ಯೆ ಕಮ್ಯುನಿಕೇಷನ್ ಆಗುತ್ತೆ. ಬಟ್ ಇಂಗ್ಲೀಷ್ ಮೇಜರ್ಲಿ ನಮಗೆ IT ಕಂಪ್ನೀಸಲ್ಲೆಲ್ಲ ಇಂಗ್ಲೀಷ್ ಜಾಸ್ತಿ ಕಮ್ಯುನಿಕೇಷನ್ಗೆ ಹೆಲ್ಪ್ ಆಗುತ್ತೆ. ಸುಮ್ಮನೆ ಕುತ್ಕೊಳ್ಬಾರ್ದು. ಅದು ಅಲ್ಲ, ಕನ್ನಡದ ಅದು ಇಲ್ಲಿ ಜನರೇ ಅಂತದ್ರಿ. ಅವನು ಹಿಂದಿ ಮಾತಾಡಿ ಇವ್ರು ಹಿಂದಿ ಶುರು ಹಚ್ಕೊಂಡ್ಬಿಡ್ತೇವ್ರು. ಕನ್ನಡದವನಾದರೂ ಇವ್ರದ್ದೇ ದೊಡ್ಡ ತನಗೆ ಇಂಗ್ಲೀಷ್ ಬರುತ್ತೆ. ಅದರೊಳಗೆ ನಿಮ್ಗೆ ಹೇಳ್ತೀನಿ, ನೀವು ತಪ್ಪು ತಿಳ್ಕೊಬೇಡಿ. ಹೆಣ್ಣು ಮಕ್ಕಳದ್ದು ಇನ್ನೂ ಜಾಸ್ತಿ ಕಂಡು ಇಂಗ್ಲೀಷ್ ಬಿಟ್ಟರು ಬರೀ ಮತ್ತು ಭಾಷೆನೇ ಬರೋದಿಲ್ಲ ಅವರಿಗೆ. ಒಂದು ಹೋಟ್ಲಿಗೆ ಹೋದರೂ ಇಂಗ್ಲೀಷೇ. ಏನು ಎತ್ತರಕೊಳ್ಳಿ, ಒಂದು ಮಗು ಕೂಡ ಗೋ ಬೈ ಸೆಟ್ ಇದೇ ಅವ್ರದ್ದು ಶಬ್ದ. ಒಂದು ಮಗು ಇಷ್ಟನ್ನು ಇನ್ನೂ ಅದು LKG UKG ಹೋಗುತ್ತೆ, ಈಗ ಇಂಗ್ಲೀಷ್ ಶುರು ಹಚ್ಕೊಂಡ್ಬಿಡ್ತಾರೆ. ಅವ್ರಿಗೆ ಪಕ್ಕದಲ್ಲಿ ಕೂತು ಹೆಂಗೆ ಶುರು ಆಯ್ತು, ಇನ್ಯಾರು ಕೂತು ನಮ್ಮಂಥವ್ರು ಈ ಅಮ್ಮನಿಗೆ ಒಳ್ಳೆ ಇಂಗ್ಲೀಷ್ ಬರುತ್ತಲ್ಲಪ್ಪ ಅಂತೇಳಿ. ಇಂಗ್ಲೀಷ್ ಎಲ್ಲರಿಗೂ ಬರುತ್ತೆ, ನಾನು ಓದ್ದಾನೆ, ನಾನು ಇರುತ್ತೆ. ಆದರೆ ಆ ರೀತಿ ಇಂಗ್ಲೀಷ್ ಬೇಡ. ಕನ್ನಡ ಇಲ್ಲಿ ನಮ್ಮ ಕನ್ನಡ ನಡೀತೆ. ಹೋಟ್ಲಿಗೆ ಹೋಗಲಿ ಮತ್ತೊಂದು ಕಡೆಗಿಂತ ಮತ್ತು ಬೇರೆ ಚಾನಲ್ನವರು ಬೇರೆ ರಾಜ್ಯದವ್ರು ಮಾಡೋದು ಬಿಡಿ, ಅವ್ರದ್ದು. ನಮ್ಮವ್ರು ಅದನ್ನು ಅನುಸರಿಸಬಾರ್ದು. ಅದಲ್ಲದ ಅದು ದಬ್ಬಾಳಿಕೆ ಗಲಾಟೆ ಈಗ ನಡೀತಾ ಇದೆಯಲ್ಲ ಕೆಲವುದೆಲ್ಲ. ಕನ್ನಡ ಬರಬೇಕು ಮತ್ತು ಕನ್ನಡದಲ್ಲಿ ಅವರಿಗೆ ಇನ್ನೊಂದು ಕೆಲವರು ಈಗಾಗಲೇ ಅಪಾಯಿಂಟ್ಮೆಂಟ್ ಆದವ್ರಿಗೆ ಒಂದು ಆಪ್ಷನ್ ಕೊಟ್ಟಿದ್ದಾರೆ. 5-6 ತಿಂಗಳೊಳಗೆ ಅವ್ರು ಕನ್ನಡ ಕಲಿತು ಬರೆಯೋದು ಕಲ್ತ್ಕೊಳ್ಬೇಕು ಹೇಳಿ. ಒಮ್ಮೆ ಇಲ್ದಿನ ಅಂಥವ್ರನ್ನ ಇಟ್ಕೋಬಾರ್ದು ಅಂತೇಳಿ ಅಪಾಯಿಂಟ್ಮೆಂಟಿಗಂತೂ ಕನ್ನಡ ಕಂಪಲ್ಸರಿ. ಒಂದು SSLCಗಾರು ಅವ್ರು ಕನ್ನಡ ಓದಿರಬೇಕು. ಅವರು ಅಪ್ ಟು SSLCವರೆಗಾದರೂ ಕನ್ನಡ ಬರಲೇಬೇಕು. ಅದಕ್ಕೆ ಒಂದು ಎಕ್ಸಾಮ್ ಇರಬೇಕು. ಅವ್ರು ಅಪಾಯಿಂಟ್ಮೆಂಟ್ ಯಾವುದೇ ಪ್ರೈವೇಟ್ ಕಂಪ್ನಿಯವ್ರು ಮಾಡಲಿ, ಯಾವುದೇ ಗೌರ್ಮೆಂಟ್ ಆದರೂ ಮಾಡಲಿ, ಒಂದು ಸಬ್ಜೆಕ್ಟ್ ಕನ್ನಡ ಇರಲೇಬೇಕು ಆ ಎಕ್ಸಾಮ್ನಲ್ಲಿ. ಅವ್ರದ್ದು ಏನೋ ಯಾವುದೇ ರೀತಿ ಎಕ್ಸಾಮ್ ನಡೆಸಲಿ ಅವರು. ಯಾವುದು KSC ಇಲ್ಲದೇ ಕರ್ನಾಟಕ ಸಂಬಂಧಿಸಿದ ಎಲ್ಲ ಗೌರ್ಮೆಂಟು, ಅದು ಸೆಂಟ್ರಲ್ ಗೌರ್ಮೆಂಟ್ ಇರಲಿ, ಸ್ಟೇಟ್ ಗೌರ್ಮೆಂಟ್ ಇರಲಿ, ಪ್ರೈವೇಟ್ ಕಂಪ್ನಿಗಳಿರಲಿ, ಕನ್ನಡ ಕಂಪಲ್ಸರಿ ಒಂದು ಸಬ್ಜೆಕ್ಟ್ ಮಾಡಲೇಬೇಕು. ಇಲ್ಲದೆ ಹೋದರೆ ನಮ್ಮವ್ರಿಗೆ ಕೆಲಸ ಸಿಗೋದಿಲ್ಲ. ಅದಕ್ಕಾಗಿ ನಮ್ಮವ್ರಿಗೆ ಕೆಲಸ ಸಿಗೋದಿಲ್ಲ. ಅದು ಕಂಪಲ್ಸರಿ ಮಾಡಲೇಬೇಕು. ಮತ್ತು ಇಲ್ಲಿ ಅವರೆಲ್ಲರೂ ಕನ್ನಡಕ್ಕಾಗಿ ಹೋರಾಡಲೇಬೇಕು. ಈಗ ಕೆಲವರು ಈಗ ಸುಮ್ಮನೆ ಈಗ ಒಂದು ಆಟೋದವ್ರನ್ನೇ ತಗೊಳ್ಳಿ, ಅವರು ಹಿಂದ್ಗಡೆಗೆಲ್ಲ ಕನ್ನಡದ ಬಗ್ಗೆ ಕನ್ನಡದ ಭಾಷೆಗಳನ್ನು ಹಾಕ್ತಾರೆ. ಅವರು ಇನ್ನು ಕೆಲವರೆಲ್ಲ ಅದಿಲ್ಲದೆ ಏನೋ ದೊಡ್ಡ ಭಾಳ ನಾವು ಕಲ್ತಿದ್ದೇವೆ ಹೇಳಿ ಇನ್ನೊಂದು ಬೇರೆ ಟೈಪಲ್ಲಿ ನಡೆಸ್ಕೊಳ್ತಾರೆ. ಈಗ ನಿಮ್ಮದು ಹೊಸ ಚಾನಲ್ ಮಾಡ್ತಿದ್ದೀರಲ್ಲ, ನಾನು ನಿಮ್ಮ ಮೇಡಮು, ನಾವು ಸ್ವಾಗತ. ಈಗ ಇಂಡಿಯನ್ಸು ಯಾರು ಬಂದರೂ ನಾವು ಬೇಡ ಅನ್ನೋಕ್ಕೆ ಬರೋದಿಲ್ಲ, ಆಯಿತಾ? ಅವ್ರ ಮನೇಲಿ ಯಾವ್ದಾರ ಭಾಷೆ ಮಾತಾಡ್ಕೊಳ್ಳಿ, ಇಲ್ಲಿ ಹೊರಗಡೆ ಕನ್ನಡ ಮಾತಾಡಬೇಕು. ಇಲ್ಲಿ ಮಾರ್ಕೆಟ್ಗೆ ಹೋಗಿ ಒಬ್ಬರೂ ಕನ್ನಡ ಮಾತಾಡೋಲ್ಲ. ನಿನ್ನ ತಮಿಳು ಬರಲ್ವಾ, ನೀನೇನಯ್ಯ ನೀನು ಅಂತ ನಮ್ಮನ್ನು ಕೇಳ್ತಾರೆ. ಆ ಥರ ಇರಬಾರ್ದು. ಕನ್ನಡ ಪ್ರಿಫರಬಲಿ ಕನ್ನಡ ಇರಬೇಕು. ನಾವೆಲ್ಲ ಇಂಡಿಯನ್ಸು, ಹಂಗಂತ ಬೇರೆಯವರು ಅಲ್ಲೂ ಹೋಗಲಿ ನಾವು ಇಲ್ಲಿ ಬರಲಿ ಅದು ಬೇಡ, ಎಲ್ಲ ಒಂದಾಗಿರೋಣ. ಬಟ್ ನಮ್ಮ ಕನ್ನಡ ಪ್ರಿಫರೆನ್ಸ್ ಕೊಡಬೇಕು. ಕನ್ನಡ ಬರೋವ್ರಿಗೆ ಫಸ್ಟ್ ಕೆಲಸ ಕೊಡ್ಬೇಕು, ಆಮೇಲೆ ಅವ್ರಿಗೆ ಕೊಟ್ಕೊಳ್ಳಿ. ಅವರೇ ಬಂದು ಕನ್ನಡ ಕಲೀಲಿ, ಕೆಲಸ ಮಾಡಲಿ. ನಮ್ಮ ನಾವು ಬ್ಯಾಂಕ್ನವರು ಹೋಗಿ ಯಾರೂ ಕನ್ನಡ ಮಾತಾಡೋಲ್ಲ. ಆ ಮ್ಯಾನೇಜರ್ಗಳಿಗೂ ಕನ್ನಡ ಬರಲ್ಲ. ಯಾಕೆ ಆಗ್ತಾರೆ? ಮಾಡ್ತಾವ್ರೆ. ಅದು ಸರಿಗಿಲ್ಲ, ಮಾಡಬಾರ್ದು. ನಮ್ಮ ಸರ್ಕಾರ ಸರಿಯಾಗಿದ್ದಿದ್ರೆ ಇದೆಲ್ಲ ಎಚ್ಚೆತ್ಕೊಳ್ಬೇಕಾಯ್ತು. ಯಾರೂ ಎಚ್ಚೆತ್ಕೊಳ್ತಾ ಇಲ್ಲ. ಬಂದವರು ಫ್ರೀ ಬರ್ಡ್, ಎಲ್ಲರೂ ಸೆಟ್ಲಾಗ್ಬೋದು ಹೋಗಿ. ಸರ್ಕಾರದವರು ಅದ್ರ ಬಗ್ಗೆ ಕಿವಿಗೆ ಹಾಕೊಳ್ತಾ ಇಲ್ವಲ್ಲ. ಯಾರು ಏನಾರ ಮಾಡ್ಕೊಳ್ಳಿ, ನಾವು ಗ್ಯಾರಂಟಿ ಇದ್ದರೆ ಸರಿ ಅಂತಾರೆ. ಅದ್ರ ಬಗ್ಗೆ ನಮ್ಮ ಆ್ಯಕ್ಚುಲಿ ಯಾರೇ ಪ್ರದೇಶದವರಾಗಲಿ, ಯಾವುದೇ ಸ್ಟೇಟ್ನವರಾಗಲಿ, ಏನೇ ಆಗಿರಲಿ, ಅವ್ರವ್ರ ಸ್ಟೇಟ್ಗೆ ಅವ್ರಿಗೆ ಮುಖ್ಯ. ಅದರಿಂದ ನಮ್ಮ ಸ್ಟೇಟ್ ಕರ್ನಾಟಕ ಆಗಿರೋದ್ರಿಂದ ನಮಗೆ ಪ್ರಾಮುಖ್ಯತೆ ಸಿಗಬೇಕು. ಪ್ರಾಮುಖ್ಯತೆ ಸಿಗಬೇಕಾದ್ರೆ ಬೇರೆ ಕಡೆಯಿಂದ ಬಂದವರು ಆ ರೀತಿಯೆಲ್ಲ ದೌರ್ಜನ್ಯ ಮಾಡೋದು ಮಹಾ ತಪ್ಪು. ಅಂದರೆ ಮೇಡಮ್, ಇಲ್ಲಿ ಫಸ್ಟ್ ಆಫ್ ಆಲ್ ಸರ್ಕಾರನ ಕರೆಕ್ಟಾಗಿಲ್ಲ. ಇಲ್ಲಿ ಸರ್ಕಾರದವರು ಹೊರಗಿಂದ ಬಂದಿರೋರಿಗೆಲ್ಲ ಕೆಲಸ ಕೊಡ್ತಾರೆ. ನಾವು ಕನ್ನಡದವರು ನಮಗೆ ಕೆಲಸ ಕೊಡ್ತಾ ಇಲ್ಲ ಅಷ್ಟೇ ಮೇಡಮ್.
ಹೊರಗಿಂದ ಬಂದಿರ್ತಾರೆ, ಎಲ್ಲಿಂದನೋ ಬಂದಿರ್ತಾರೆ ಅಂಥವ್ರಿಗೆ 10,000 20,000 ತಗೊಂಡು ಅವರಿಂದನೇ ಅವ್ರಿಗೆ ಕೆಲಸ ಕೊಡ್ತಾರೆ. ಅವೆಲ್ಲ ಸಾಧ್ಯವಿಲ್ಲ ಬಿಡಿ ಮೇಡಮ್. ಕನ್ನಡದವ್ರು ಯಾವತ್ತೂ ನಾವು ಇಲ್ಲೇ ಇರ್ತೀವಿ, ಇಲ್ಲೇ ಬಾಳ್ತೀವಿ ನಾವು. ನಮ್ಮನ್ನು ಯಾರೂ ಆಚೆ ತಗೊಳಕ್ಕಾಗಲ್ಲ ಬಿಡಿ, ಅವೆಲ್ಲ ಚಾನ್ಸೇ ಇಲ್ಲ ಅವೆಲ್ಲ. ಏನಿಲ್ಲ ಮೇಡಮ್, ಕರ್ನಾಟಕದಲ್ಲಿ ಇದ್ದವರು ಕನ್ನಡ ಕಲೀರಿ ಅಷ್ಟೇ ಮೇಡಮ್, ಹಂಗೆ ಹೇಳೋದು. ಸರಿ ಮೇಡಮ್ ಅವ್ರೆ, ಏನು ಮಾಡೋಕ್ಕೈತಿ, ಎಲ್ಲ ನಡ್ಕೊಂಡು ಹೋಯ್ತಾವೆ. ನಮ್ಮ ಕರ್ನಾಟಕದಲ್ಲಿ ನಮ್ಮ ಜನಗಳಿಗೆ ಜಾಗನೇ ಇಲ್ದಂಗೆ ಆಯ್ತದೆ. ಎಲ್ಲ ಹಿಂದಿ, ಮಹಾರಾಷ್ಟ್ರ ಅವರು ಇವರು ಎಲ್ಲ ಬಂದು ಸೇರ್ಕೊಂಡು ಎಲ್ಲ ಹೋಯ್ತಾ ಇದ್ದಾರೆ. ಕನ್ನಡ ಮಾತಾಡೋಕೆ ಕಮ್ಮಿ. ಒಟ್ಟಿನ ಕನ್ನಡ ಒಂದು ಬೋರ್ಡ್ಗಳು ಇಂಗ್ಲೀಷ್ ಇರಬಾರ್ದಾಗ ಮಾಡಿ ಹೇಳ್ತೀನಿ. ಹಿಂದಿ ಬರೀ ಕನ್ನಡ ಫುಲ್ ಇರಬೇಕು ನಮ್ಮ ಈ ಕರ್ನಾಟಕ ಅಂದಮೇಲೆ. ನಮ್ಮ ರಾಜ್ಯದಲ್ಲಿ ಇದ್ಕೊಂಡು ಆ ಥರ ಮಾಡಿದರೆ ಅದು ನಾವು ಯಾರೂ ಇಷ್ಟಪಡಲ್ಲ. ಅವರಿಗೆ ಖಂಡಿತವಾಗಿ ತಕ್ಕ ಶಾಸ್ತಿನೇ ಮಾಡಬೇಕಾಗತ್ತೆ. ಇಲ್ಲ ಆ ಥರ ಇಲ್ಲ. ಈ ಕನ್ನಡದಲ್ಲಿ ಇದ್ಕೊಂಡು ಕರ್ನಾಟಕದಲ್ಲಿ ಇದ್ಕೊಂಡು ಫಸ್ಟ್ ಕನ್ನಡ ಬರಬೇಕು ಅವ್ರಿಗೆ. ಕನ್ನಡಕ್ಕೆ ಫಸ್ಟ್ ಪ್ರಿಫರೆನ್ಸ್ ಕೊಡಬೇಕು, ಆಮೇಲೆ ಬೇರೆ ಲ್ಯಾಂಗ್ವೇಜು. ಅವ್ರು ಮಾತಾಡಲಿಲ್ಲ ಅಂದ್ರೆ ಅವ್ರನ್ನೇ ಆಚೆ ಹಾಕ್ಬೇಕಷ್ಟೇ. ಅದು ಅದು ಗೌರ್ಮೆಂಟು ಅದಕ್ಕೆ ನಮ್ಗೆ ಸಪೋರ್ಟ್ ಮಾಡಬೇಕು. ಇಲ್ಲ ಆ ಥರ ಅಂದವ್ರಿಗೆ ನಾವು ಏನು ಅನ್ನೋದು ತೋರಿಸ್ಬೇಕಾಗತ್ತೆ. ನಮ್ಮದು ಕರ್ನಾಟಕದಲ್ಲಿ ಇದ್ಕೊಂಡು ಈ ಥರ ಮಾಡ್ತಾಯಿದ್ರೆ ನಾವು ಅವ್ರಿಗೆ ಏನಂತ ತೋರಿಸ್ಬೇಕಾಗತ್ತೆ. ಆ ಥರ ಇದ್ದವ್ರಿಗೆ ಅಂಥವ್ರಿಗೆ ಮಾತ್ರ ಈ ಥರ ಕನ್ನಡನೇ ನಾವು ಹಿಂದಿ ಕಲಿಬೇಕು ಆ ಥರ ಅಂದರೆ ಇಲ್ಲಿ ಇದ್ಕೊಂಡು ಅವ್ರಿಗೆ ಕನ್ನಡ ಬರೋಲ್ಲ, ಅಟ್ಲೀಸ್ಟ್ ಕನ್ನಡಕ್ಕೆ ಸಪೋರ್ಟ್ ಮಾಡ್ಬೇಕು. ಅವರು ಹಿಂದಿ ಮಾತಾಡಲಿಲ್ಲ ಅಂದರೂ ಪರವಾಗಿಲ್ಲ, ಕನ್ನಡ ಎಷ್ಟು ಸಪೋರ್ಟ್ ಮಾಡಬೇಕು. ಹಿಂದಿ ಕಂಪೇರ್ ಮಾಡಿದ್ರೆ ಮೇಯ್ನ್ ಇಂಗ್ಲೀಷು ಬೇಕು ಅಂತಾರೆ. ಯಾಕಂದರೆ ಇಲ್ಲಿ ಆಲ್ಮೋಸ್ಟ್ ಎಲ್ಲ IT ಟೆಕ್ಕು ಅದು ಇದು ಇದೆ, ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಿದೆ. ಮೇಯ್ನ್ ಇಂಗ್ಲೀಷ್ ಬರಬೇಕಷ್ಟೇ. ಹಿಂದಿ ಏನಂದರೆ ರಾಷ್ಟ್ರೀಯ ಭಾಷೆ, ಅದು ಎಲ್ಲಿ ಹೋದ್ರೂ ನಿಮಗೆ ಓಕೆ, ನ್ಯಾಷನಲ್ ಲ್ಯಾಂಗ್ವೇಜ್ ಅಂತ ಹೇಳ್ತೀವಿ ನಾವು. ಕನ್ನಡ ಹಂಗಂತ ಅಲ್ಲ, ಎಲ್ಲ ಭಾಷೆಗೂ ಮಹತ್ವ ಕೊಡಬೇಕು. ಕನ್ನಡ ಅಂತಲೇ ಇಲ್ಲ, ತೆಲುಗು ಇರಲಿ, ತಮಿಳ್ ಇರಲಿ, ಮರಾಠಿ ಇರಲಿ, ಗುಜರಾತಿ ಇರಲಿ, ಎಲ್ಲ ಭಾಷೆಗೂ ಮಹತ್ವ ಕೊಡಬೇಕು. ಇನ್ನು ಸ್ವಲ್ಪ ದಿನ ಆದರೆ ನಮ್ಮ ಓಟ್ಸೇ ಬಿಡ್ತಾರೆ. ಅದಕ್ಕೆ ನೀವು ಸುಮ್ಮನೆ ನೋಡ್ಕೊಂಡು ಕೂತ್ಬಿಡ್ತೀರಾ? ಆದಷ್ಟು ನಾವು ಬಿಟ್ಕೊಡಲ್ಲ ಮೇಡಮ್. ನಾವು ಇಲ್ಲಿ ಹುಟ್ಟಿ ಇಲ್ಲಿ ಬೆಳೆದಿರೋ ನಮ್ಮ ಕರ್ನಾಟಕ ಬಿಟ್ಕೊಡೋಕ್ಕಾಗುತ್ತಾ? ಎಲ್ಲೇ ಇಂದ ಬಂದವ್ರಿಗೆ ಹೇಳ್ತೀನಿ, ಇಲ್ಲಿದ್ದೀರಾ, ಇಲ್ಲಿ ಭಾಷೆಗೆ, ಇಲ್ಲಿಗೆ ತಿಂತಿರೋ ಊಟಕ್ಕೆ ಮರ್ಯಾದೆ ಕೊಟ್ಬಿಟ್ಟು ಇಲ್ಲಿರಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ನೋಡಿದ್ರಲ್ಲ ನಮ್ಮ ಕನ್ನಡಿಗರು ಯಾವ ರೀತಿಯೆಲ್ಲ ಮಾತಾಡಿದ್ರು ಅಂತ ಹೇಳಿ. ನಮ್ಮ ಕನ್ನಡಕ್ಕೆ ಮರ್ಯಾದೆ ಕೊಟ್ಟಿಲ್ಲ ಅಂತಂದರೆ ನಮ್ಮ ಕನ್ನಡನ ಬಿಟ್ಬಿಟ್ಟು ಹೊರಟೋಗ್ಬಿಡಿ, ನಮ್ಮ ರಾಜ್ಯನ ಬಿಟ್ಟು ನಿಮ್ಮ ರಾಜ್ಯದಲ್ಲಿ ಸೆಟಲ್ ಆಗಿ ಅಂತ ಹೇಳ್ತಾ ಇದ್ದಾರೆ. ತುಂಬ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ನಮ್ಮ ಕನ್ನಡ ಅಂತ ಬಂದಾಗ ನಮಗೆ ಅಷ್ಟೇ ಗೌರವ ಇದೆ, ಅಷ್ಟೇ ಹೆಮ್ಮೆ ಇದೆ. ಅದನ್ನು ನೀವು ಪಾಲಿಸಲ್ಲ ಅಂತಂದರೆ ನೀವು ಇಲ್ಲಿರೋದಕ್ಕೆ ನಿಮಗೆ ಅರ್ಹತೆ ಇಲ್ಲ ಅನ್ನೋದು ಕೂಡ ನಮ್ಮ ಕನ್ನಡಿಗರ ವಾದ ಆಗಿದೆ. ಇದಾಗಿತ್ತು ಇವತ್ತಿನ ಸ್ಪೆಷಲ್ ಸ್ಟೋರಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಕ್ಯಾಮ್ರಾಮ್ಯಾನ್ ಪಂಪಪತಿ ಜೊತೆ ಚಂದನ.